ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ಬರ್ರಿ ಇವತ್ತಾನೆ ಯಾವ ಕೆಲಸ ಅಂತ ಹೇಳ್ಕೆಸಿಂದು ನೋಡ್ಕೊಂಡು ಬರಂಬ್ರಿ ಸ್ನೇಹಿತರೆ. ಇವತ್ತು ಗದ್ದೆ ಅಲ್ರಿ, ನಮ್ಮ ಮನೆಯವರೆಲ್ಲ ಆ ಕಡೆ ಬೇರೆ ಕಡೆ ಹೋಗ್ಯಾರ ಕೆಲಸಕ್ಕೆ. ಇವತ್ತು ನಾನು ಆಂಟಿಯವ್ರು ಮಾತ್ರನೇ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಿನ್ನೆ ಅಷ್ಟು ಹೊಸಮಂದಿ ಕಲ್ತು ಜೋಳ ಇದು ಹುತ್ತು ಹಾಕಿದೆವಲ್ರಿ, ಮೆಕ್ಕೆಜೋಳ. ಅದಕ್ಕೆ ಇವತ್ತು ಅನ್ಕರಿ ಮೆಕ್ಕೆಜೋಳದಷ್ಟು ಸೂಡೆಲ್ಲ ನಾವೇ ಕಟ್ಟಿವ್ರಿ, ಆಂಟಿ ನಾನು ಕಟ್ಬಿಟ್ಟು ಇವಾಗ ಒಯ್ದು ಎಲ್ಲ ಗುಡ ಹಾಕ್ತಾಯಿದ್ದೇವೆ ನೋಡ್ರಿ ಸ್ನೇಹಿತರೆ. ಅದಕ್ಕೆ ಬಿಸಿಲೂ ಅಷ್ಟೇ ಕಮ್ಮಿ ಐತ್ರಿ ಸ್ನೇಹಿತರೆ. ಯಾರ್ದು ಎದ್ಕೊಂಡು ಒಯ್ಲಾಗತ್ತೀವ್ರಿ. ಅದಕ್ಕೆ ನಮ್ಮ ಮಗಳೇ ವಿಡಿಯೋಸ್ ಮಾಡ್ಯಾವ ನೋಡ್ರಿ ಸ್ನೇಹಿತರೆ. ಯಾವ ರೀತಿ ಬರ್ತವಂದು ಗೊತ್ತಿಲ್ಲ ರೀ ಸ್ನೇಹಿತರೆ. ನೋಡಿರಿ, ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿರಿ, ಅಷ್ಟು ಕಣ್ಕೆಲ್ಲ ಒಯ್ದು ಅಲ್ಲಿ ಬಣಿಮೆ ಒಟ್ಬೇಕ್ರಿ. ಅದಕ್ಕೆ ಅದಲ್ರಿ. ಅದಕ್ಕೆ ಹಾಗಾಗಿ ಮುಂಜಾನೆ ಮಂಜಪ್ಲೆ ಬಿದ್ದಿತ್ತಲ್ರಿ. ಅದಕ್ಕೆ ಇವತ್ತು ಬೇಗನೆ ಅಷ್ಟು ಅನ್ಕರಿ ಎಲ್ಲ ಗೋಳೆ ಹಾಕಿ ಬಣಿಮೆ ಹಾಕೋಣ ಅಂತೇಳಿ ಇವತ್ತು ಒಯ್ದು ಹಾಕ್ತಾಯಿದ್ದೇವೆ ನೋಡಿರಿ. ಇವತ್ತು ನಮ್ಮ ಮನೆಯವ್ರದ್ದು ಯಾರೂ ಇಲ್ಲರಿ, ಅವ್ರು ಆ ಕಡೆ ಏನೋ ಕೆಲಸದ ಅಂತೇಳಿ ಆ ಕಡೆ ಹೋದ್ರಿ ಹೊಸ ಮಂದಿ. ಅದಕ್ಕೆ ನಾನು ಆಂಟಿ ಇಬ್ಬರೇ ಕೆಲಸ ಮಾಡ್ತಾಯಿದ್ದೇವೆ ರೀ ಸ್ನೇಹಿತರೆ ಇಲ್ಲಿ. ಅದಕ್ಕೆ ನಮ್ಮ ಮಗಳು ವೀಡಿಯೋಸ್ ಮಾಡ್ಯಾವ್ರಿ ಯಾವ ರೀತಿ ಬಂದದ ಅಂತೇಳಿ ಗೊತ್ತಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ತಪ್ಪಾಗಿದ್ದರೆ ಎಲ್ಲರೂ ಕ್ಷಮಿಸ್ರಿ ಸ್ನೇಹಿತರೆ. ಅದಕ್ಕೆ ನೋಡಿರಿ, ಇವಾಗ ಅಷ್ಟೇ ಅಂತೂ ನಾನು ಇನ್ನೂ ಉಳ್ಳಾಕೆ ಹೋಗಿಲ್ಲ ರೀ ಸ್ನೇಹಿತರೆ. ಇವಾಗ ಊಟಕ್ಕೆ ಹೋಗ್ಬೇಕ್ರಿ. ಇನ್ನೂ ಇವ್ರು ಬಾಬಾರು ಬಂದಿಲ್ಲ ರೀ. ಬಂದ ಮ್ಯಾಕ ಉಳ್ಳಾಕೆ ಹೋಗ್ಬೇಕ್ರಿ. ಇನ್ನೂ 2 ಗಂಟೆಗೆ ಹೋಗ್ತೇವ್ರಿ ಸ್ನೇಹಿತರೆ. ಅದಕ್ಕೆ ಇನ್ನೂ ಊಟ ಮಾಡಿಲ್ಲ ರೀ. ಅದಕ್ಕೆ ಹೊರೆ ಒಯ್ದ್ರಾಯ್ತು ಅಂತ ಒಯ್ತಾಯಿದ್ದೀವಿ ರೀ. ನಮ್ಮ ಮಕ್ಕಳೆಲ್ಲ ಇಲ್ಲೇ ಕೂತಾರೆ ಗಿಡಕ್ಕೆ. ಅವ್ರಿಗೆ ಅಲ್ಲೇ ಕೂಡಿಸ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ. ಬಡವರ ಜೀವನ, ಬಡವರ ಕಷ್ಟ ಹೇಗಿರುತ್ತಂತ ಎಲ್ಲರೂ ನೋಡಿರಿ ಸ್ನೇಹಿತರೆ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ ಸ್ನೇಹಿತರೆ, ನಮ್ಮದು ಎಷ್ಟು ಕಷ್ಟ ಅದ ಅಂತ ಹೇಳ್ಕೆಸಿಂದು. ನಾವು ಊರು ಬಿಟ್ಟು ಬೇರೆ ಊರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ ಎಷ್ಟು ಕಷ್ಟ ಅದ ಅಂತೇಳ್ಬಿಟ್ಟು ನಮ್ಮದು ನಾವೇ ಎತ್ಕೊಂಡು ಒಯ್ದು ಹಾಕ್ತಾಯಿದ್ದೇವೆ ರೀ. ಗಂಡ್ಸು ಮಕ್ಕಳದು ಯಾರೂ ಇಲ್ಲಲ್ರಿ, ಎಲ್ಲರೂ ಆ ಕಡೆ ಹೋದ್ರಿ ಕೆಲಸ ಮಾಡೋಕ್ಕಂತ. ನಾನು ಆಂಟಿ ಅಷ್ಟೇ ಏನು ಮಾಡ್ಬೇಕ್ರಿ, ಇಬ್ಬರು ಒಂದೊಂದು ಹೊತ್ಕೊಂಡು ಒಯ್ದು ಗೋಳೆ ಹಾಕ್ತಾಯಿದ್ದೇವೆ ನೋಡಿರಿ ಸ್ನೇಹಿತರೆ. ಕುಕ್ ನೋಡಿರಿ ಎಷ್ಟೊಂದು ಆಗ್ಯದ್ರಿ ಸ್ನೇಹಿತರೆ. ಕಣಂತೂ ಕುಕ್ ಭಾಳ ಆಗ್ಯದ್ರಿ ಸ್ನೇಹಿತರೆ. ಇಲ್ಲಿ ಪುಟ್ಟದಕಾಯಿ ಅಂತೂ ಎಷ್ಟು ಚೆನ್ನಾಗದಾವ ನೋಡಿರಿ ಸ್ನೇಹಿತರೆ. ನೋಡೋಣ ಬರ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಅದಾವ್ರಿ. ಪಲ್ಯ ಮಾಡ್ತಾರಂತ್ರಿ. ಅದಕ್ಕೆ ನನಗೆ ಕೈ ಆಗಂಗದ ಅಂತೇಳಿ ಕಡ್ಕೊಲಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ಹೆಂಗೆ ಆಗ್ತದ ನನಗೂ ಗೊತ್ತಿಲ್ಲ ರೀ. ಮಾಡ್ತಾರೆ ಅಂತ ಆಂಟಿಯವ್ರು ಅಂದ್ರು ರೀ. ಅದಕ್ಕೆ ನಾನು ನಮ್ಮ ಕಡೆ ಮಾಡ್ತಾರೆ, ಆದ್ರೆ ನನಗೂ ಗೊತ್ತಾಗಿಲ್ಲ ಅಂತೇಳಿ ಕೈ ಆಗಂಗದ ಅಂತೇಳಿ ಮಕ್ಕಳೆಲ್ಲ ಉಂತಾರಲ್ರಿ, ಕೈ ಆಗ್ತದ ಅಂತೇಳಿ ನಾನು ಮಾಡಲಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ಆಂಟಿಯವರಿಗೆ ಇಷ್ಟೇ ಕಡ್ಕೊಡ್ತಾಯಿದ್ದಾರೆ ಸ್ನೇಹಿತರೆ. ಅದಕ್ಕೆ ನೋಡಿರಿ ತುಂಬ ಚೆನ್ನಾಗಾಗ್ಯಾವ್ರಿ ಸ್ನೇಹಿತರೆ. ನಾನು ಸ್ವಲ್ಪ ತಿಂದು ನೋಡಿರಿ, ಕೈ ಇದ್ವಲ್ರಿ, ಹಾಗಾಗಿ ನಾನು ತೊಗೊಲಿಲ್ಲ ರೀ ಸ್ನೇಹಿತರೆ. ಅವರೇ ಒಯ್ತೀನಿ ಅಂದ್ರು ರೀ. ಅದಕ್ಕೆ ನಾನು ತೊಗೊಳಿಲ್ಲ ರೀ. ಅದಕ್ಕೆ ಅಷ್ಟು ನಿನ್ನೆ ಅಷ್ಟೇ ಅದು ಮೆಕ್ಕೆಜೋಳನೇ ಹುತ್ತೇವ್ರಿ. ಇವತ್ತು ಅದೇ ಅದ ರೀ. ನಾಳೆ ಮತ್ತೇನು ಮಾಡ್ಬೇಕು ಗೊತ್ತಿಲ್ಲ ರೀ ಕೆಲಸ. ಅದಕ್ಕೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರಿ ಸ್ನೇಹಿತರೆ. ಅದಕ್ಕೆ 11 ಗಂಟೆ ಏನೋ ಆಗ್ಯದ ನೋಡಿರಿ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಸ್ನೇಹಿತರೆ. ನಮ್ಮ ವಿಡಿಯೋಸ್ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಆಶೀರ್ವಾದ ಕೃಪೆ ಹೇಗೆ ಇರಲಿ ಅಂತ ಕೇಳ್ಕೊಳ್ಳುತ್ತೇನೆ. ಎಲ್ಲರೂ ಕಮೆಂಟ್ ಹಾಕಿದ್ರೆ, ಲೈಕ್ ಮಾಡಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಸ್ನೇಹಿತರೆ. ನನಗೂ ಕೂಡ ವಿಡಿಯೋಸ್ ಮಾಡೋಕ್ಕೆ ಭಾಳ ಖುಷಿಯಾಗಿರ್ತದೆ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳುತ್ತೀನಿ ರೀ. ನೋಡಿರಿ, ನಮ್ಮ ಆಂಟಿಯವ್ರ ಕಾಲಿಗಂತೂ ಮುಳ್ಳು ಚುಚ್ಕೊಂಡು ಬಿಡ್ತ್ರಿ ಪಾಪ. ಹಾಗೆ ನೋವು ಆಗ್ಬಿಟ್ರು. ಹಾಗೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿರಿ ಸ್ನೇಹಿತರೆ. ಏನು ಮಾಡೋದ್ರಿ. ನನಗೂ ಬೆಳಗ್ಗೆನೇ ರೀ, ನನಗೂ ಕೈ ಹತ್ತತ್ರಿ ಸ್ನೇಹಿತರೆ. ನನಗೂ ರಕ್ತ ಬಂತ್ರಿ ಸ್ವಲ್ಪ. ನಾನು ಇದು ಮಣ್ಣು ಹಾಕಿಬಿಟ್ಟು ಕಟ್ಕೊಂಡ್ರಿ, ಹಾಗೆ ಇದು ಅರ್ಬಿ ಕಟ್ಕೊಂಡು ಇದು ಮಾಡ್ಕೊಂಡ್ರಿ ಕೈ. ಅದಕ್ಕೆ ಜೋಳ ಅದಾವಲ್ರಿ, ಒಣಗ್ಯಾವ್ರಿ. ಸ್ವಲ್ಪ ಕೈ ಹಿಡಿದ್ರೆ ಕರ್ಕಂತ ಹೇಳಿ ಕೈನೇ ಕೊಯ್ದು ಬಿಡ್ತಾವ್ರಿ ಸ್ನೇಹಿತರೆ. ಪಾಪ ಆಂಟಿಯವ್ರಿಗೂ ಕೊಯ್ದು ಬಿಡ್ತ್ರಿ, ಕಾಲಿಗೆ ಹತ್ತಿದ್ರು ಅವ್ರಿಗೆ. ನನಗನಕರ್ ಕೈ ಹತ್ತದ್ರಿ ಸ್ನೇಹಿತರೆ. ಆದರೂ ಹಾಗೆ ಒಯ್ತಾ ಇದ್ದಾರೆ ರೀ ಹೊರಗೆ. ಅದಕ್ಕೆ ನಾನು ಸ್ವಲ್ಪ ಕೂತ್ಕೊಳ್ರಿ ಆಂಟಿ ಅಂದ್ರೂ ಕೂತ್ಕೊಲಿಲ್ರಿ ಅವರು. ಸ್ವಲ್ಪ ಹೊತ್ತು ಕೂಂದ್ರು ಅಂದರೆ ಇವಾಗ ಅಷ್ಟೇ ಕುಂತಾರೆ ನೋಡಿರಿ. ನೀರು ಕುಡ್ರಿ ಅಂದ್ರು ಇನ್ನೂ ಕುಡ್ದಿಲ್ರಿ ಪಾಪ ಆಂಟಿಯವ್ರು. ನೋಡಂಬರ್ರಿ ಕಾಲು ಹೆಂಗಾಗ್ಯದ ಅಂತೇಳಿರಿ ಸ್ನೇಹಿತರೆ. ನಿಮಗೆ ತೋರಿಸ್ತೀನಂತ ಆದ್ರೂ ಹಾಗೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿರಿ ಪಾಪ ಅವರು. ನೋಡಿರಿ ಇವಾಗ ನೋಡಂಬರ್ರಿ. ನೋಡಿರಿ ಈಗ ಅವ್ರಿಗೆ ಕುಂತಾರೆ ಇವಾಗ ಅಷ್ಟೇ ರೀ. ಅದಕ್ಕೆ ನಾನು ನೀರು ಕುಡ್ರಿ ಆಂಟಿ ಅಂತಂದೆ. ಪಾಪ ಇವಾಗ ಕುಂತಾರೆ. ಭಾಳ ಬ್ಯಾನಿ ಆಗ್ಯದಂತಲಕತ್ತಾರೆ ರೀ. ನೋಡಿರಿ ಅವ್ರಿಗೆ ಕಾಲಿಗೆ ಆಗ್ತಾನೆ ಬಂದದ್ದು ನೋಡಿರಿ ಸ್ನೇಹಿತರೆ ಪಾಪ ಆಂಟಿಯವ್ರಿಗೆ. ಅದಕ್ಕೆ ಅವರು ನೋಡಿಲ್ರಿ ಕಾಲಾಗದು ಜೋಳ ಕೊಯ್ದಿವಲ್ರಿ, ಕೊಂಚಿ ಬಂದುಬಿಟ್ಟು ಕಾಲಿಗೆ ಹತ್ತಿಬಿಟ್ಟದ್ರಿ ಪಾಪ ಆಂಟಿಗೆ ರೀ. ನನಗೂ ಭಾಳ ಬೇಜಾರಾಯ್ತು ರೀ ಸ್ನೇಹಿತರೆ. ನನಗೂ ಬೆಳಗ್ಗೆ ಕೈ ಹತ್ತತ್ತಲ್ರಿ, ಹಾಗಾಗಿ ನನಗೂ ಕೂಡ ಬೇಜಾರಾಯಿತು. ಆಂಟಿಗೂ ಇವತ್ತೇ ಹತ್ತಬೇಕಾ, ಆಂಟಿಯವ್ರಿಗೂ ಇವತ್ತೇ ಹತ್ತತ್ರಿ ಸ್ನೇಹಿತರೆ ಕಾಲಿಗೆ. ಅದಕ್ಕೆ ಪಾಪ ಅವ್ರೂ ಹಾಗೆ ಕೆಲಸ ಮಾಡ್ತಾಯಿದ್ದಾರೆ ರೀ ಸ್ನೇಹಿತರೆ. ನನಗೂ ಕೈ ಹತ್ತಲ್ರಿ, ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ. ಏನು ಮಾಡೋದ್ರಿ ಪಾಪ. ಆದ್ರೂ ಕೆಲಸ ತೋಲ್ ಮಾಡ್ತಾರೆ ರೀ. ಈ ಕಡೆ ಜಾಸ್ತಿ ಕೆಲಸ ಮಾಡ್ತಾರೆ ರೀ ಸ್ನೇಹಿತರೆ. ನಮ್ಮ ಕಡೆ ಅಂತೂ ಅಷ್ಟೊಂದು ಮಾಡೋದಿಲ್ಲಪ್ಪ, ಕಮ್ಮಿನೇ ಮಾಡ್ತಾರೆ ರೀ ಸ್ನೇಹಿತರೆ. ನೋಡಿರಿ ನಮ್ಮ ಮಗಳೇ ವೀಡಿಯೋಸ್ ಮಾಡ್ತಾಯಿದ್ದಾಳೆ ನೋಡಿರಿ.
ಅದಕ್ಕೆ ಚೆನ್ನಾಗಿ ಬಂದದೋ ಎಲ್ಲೋ ಗೊತ್ತಿಲ್ಲ ರೀ ಸ್ನೇಹಿತರೆ. ಚೆನ್ನಾಗಿ ಬಂದರೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿರಿ ಬಡವರ ಕಷ್ಟ ಎಷ್ಟೊಂದು ಐತೆ ಅಂತೇಳಿ ಭಾಳ ಕಷ್ಟ ಇರ್ತದೆ ರೀ ಸ್ನೇಹಿತರೆ. ನೋಡಿರಿ ಬಿಸಿಲಲ್ಲಿ ಪಾಪ ಕಾಲ ಕೈ ಎಲ್ಲ ಕೊಯ್ಕೋದು ಹೀಗೆ ನೋಡಿರಿ ನಮ್ಮ ಜೀವನ ಅಂತೂ. ಅದಕ್ಕೆ ಸುಮ್ಮ ಸಾಲಿ ಕಲಿಬೇಕು ನೋಡಿರಿ ಸ್ನೇಹಿತರೆ. ಸಾಲಿ ಕಲ್ತು ಬಿಟ್ಟರೆ ಏನರ ನೌಕರಿ ಅದು ಸಿಗ್ತದೆ. ಇಲ್ಲಾಂದರೆ ಎಲ್ಲರ ಅಂಗನವಾಡಿ ಕೆಲಸ ಅದು ಏನರ ಇರ್ತಾವೆ ರೀ ಸ್ನೇಹಿತರೆ ಅಂಥದ್ದು. ಅದಕ್ಕೆ ಆರಾಮ್ ನೆಳ್ಳಾಗಿರ್ಬೋದು ರೀ ಸ್ನೇಹಿತರೆ. ಅದಕ್ಕೆ ಸಾಲಿ ಕಲಿಬೇಕಂತಾರೆ, ಸುಳ್ಳು ಅಲ್ರಿ ನೋಡಿರಿ ಸ್ನೇಹಿತರೆ. ಸಾಲಿ ಕಲಿಕೆ ಇದೆ ಹಾಡದ ನೋಡಿರಿ ನಮ್ಮದು. ನೋಡಿರಿ ನಾವು ಅಲ್ಲಿ ನಮ್ಮ ಊರು ಬಿಟ್ಟು ಈ ಊರಿಗೆ ಬಂದು ಕೆಲಸ ಮಾಡ್ಲಕತ್ತೀವಿ ನೋಡಿರಿ. ನಮ್ಮದು ಎಷ್ಟು ಕಷ್ಟ ಆಯ್ತು ಅಂತ ಸ್ನೇಹಿತರೆ. ನಂದು ದಿನಾಲು ನಾನು ವೀಡಿಯೋಸ್ ಬಿಡ್ತಾಯಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ನೋಡಿರಿ ಬಡವರ ಕಷ್ಟ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಸ್ನೇಹಿತರೆ. ನಾವು ಎಷ್ಟು ಪಶ್ಚಾತ್ತಾಪ ಬಿಡ್ಲಕತ್ತೀವಿ ಅಂತೇಳಿ ನೋಡ್ಬೋದು ರೀ ಸ್ನೇಹಿತರೆ. ನಾನು ಭಾಳ ಕಷ್ಟದಲ್ಲಿದ್ದೀನಿ ರೀ ಸ್ನೇಹಿತರೆ. ಮೊನ್ನೆ ಅಷ್ಟೇ ಅಲ್ಲಿ ಸದಿ ಎಲ್ಲ ಕಳೆದುಬಿಟ್ಟು ಎಲ್ಲ ಜ್ವರ ಆಗಿಬಿಟ್ಟು ಎಲ್ಲನೂ ಸಾಲ ಆಗೋಯ್ತು ರೀ ಸ್ನೇಹಿತರೆ. ಇವಾಗಷ್ಟೇ ನಾನು ಕಮ್ಮಿ ಆಯ್ತಲ್ರಿ, ಕಮ್ಮಿ ಆದ್ಮ್ಯಾಗ ಮತ್ತು ಈ ಕಡೆ ಬೆಂಗ್ಳೂರು ಕೆಲ್ಸಕ್ಕಂತ ಬಂದೇವು ರೀ ಸ್ನೇಹಿತರೆ. ಅವ್ರಿಗೆ ನಮ್ಮ ಮಕ್ಕಳಿಗೆ ತೊಗೊಂಡೇ ಬಂದೀವಿ ರೀ, ಇಬ್ಬರು ಗಂಡ ಹೆಂಡತಿ. ಅದಕ್ಕೆ ಅದು ಸಾಲ ಆಗ್ಯದಲ್ರಿ, ಅದು ಕಟ್ಟೋಣ ಅಂತೇಳಿ ಕಿಶಂದು ಬಂದುಬಿಟ್ಟಿದ್ದೀವಿ ನೋಡಿರಿ. ಇವಾಗ ಅಷ್ಟೇ ಇನ್ನೂ 2 ತಿಂಗಳು ಆಲಕ್ಕೆ ಬಂತು ರೀ ಸ್ನೇಹಿತರೆ ನಾವು ಈ ಕಡೆ ಬಂದು ಕಿಶಂದು. ಅದಕ್ಕೆ ನಮ್ಮ ಅಮ್ಮನ ಮ್ಯಾಗ ಅವ್ರಿಗೆಲ್ಲ ಖ್ಯಾಲ್ ಐತೆ ರೀ ಸ್ನೇಹಿತರೆ. ಏನು ಮಾಡೋದ್ರಿ, ಊರಲ್ಲಿದ್ದರೆ ಹಾಗೆ ಬರ್ತಾಯಿದ್ರು ರೀ ನಮ್ಮ ಅಮ್ಮ. ಅದಕ್ಕೆ ಇವರಿಗೆ ಅಮ್ಮ ಅಂತ ತಿಳ್ಕೊಂಡು ಕಿಶಂದು ನಾನು ಭಾಳ ಜೀವ ಮಾಡ್ತಾರೆ ರೀ. ಆಂಟಿಯವ್ರು ಅಂತೂ ತುಂಬ ಜೀವ ಮಾಡ್ತಾರೆ ರೀ, ನಮಗೆ ಹೊಸ ಮಂದಿ ಜೀವ ಮಾಡ್ತಾರೆ ರೀ. ಪಾಪ ಓನರ್ ಚೆನ್ನಾಗದ ರೀ ಸ್ನೇಹಿತರೆ. ಅದಕ್ಕೆ ಆಂಟಿಯವರು ನಮಗಂತೂ ತುಂಬ ಜೀವ ಮಾಡ್ತಾರೆ ರೀ ಪಾಪ. ಅದಕ್ಕೆ ನನಗೂ ಅವ್ರಿಗೆ ನೋಡಿದ್ರೆ ಕಳಕಳ ಅನ್ನುತ್ತೆ ಸ್ನೇಹಿತರೆ. ಅದಕ್ಕೆ ಆಂಟಿಯವ್ರಂತೂ ಅವ್ರದ್ದು ಮನಸ್ಸು ತುಂಬ ಒಳ್ಳೇದು ರೀ ಸ್ನೇಹಿತರೆ. ಏನರ ಇರ್ಲಿಕ್ಕೆ ನಮ್ಮ ಮಕ್ಳಿಗೆ ಏನರ ಅವ್ರ ಮನ್ಯಾಗ ಏನು ಮಾಡ್ತಾರಲ್ರಿ ಎಲ್ಲನೂ ತಂದು ಕೊಡ್ತಾರೆ ರೀ ಸ್ನೇಹಿತರೆ ಪಾಪ. ಅದಕ್ಕೆ ದಿನಾಲು ಮನ್ಯಾಗ ಏನರ ದಾಶನೆ ಮಾಡಲಿ, ಇಡ್ಲಿ ಮಾಡಲಿ, ಏನು ಮಾಡಿದ್ರು ನಮ್ಮ ಮಕ್ಳಿಗೆ ಬಿಟ್ಟು ತಿನ್ನಲ್ರಿ ಸ್ನೇಹಿತರೆ, ಕೊಟ್ಬಿಟ್ಟೆ ತಿಂತಾರೆ ರೀ. ಅದಕ್ಕೆ ನಿನ್ನೆ ಅಷ್ಟೇ ದೋಸೆ ಮಾಡಿ ತೊಗೊಮ್ಮ ಅಂತೇಳಿ ಮನೆಗೆ ತಂದು ಕೊಡ್ತಾರೆ ರೀ. ನಿನ್ನೆ ಅಷ್ಟೇ ಮೊಸರು ಕೊಟ್ಟರು ರೀ ಸ್ನೇಹಿತರೆ. ಮೊಸರು ಅದು ಎಲ್ಲ ಕೊಡ್ತಾರೆ ರೀ. ಅದಕ್ಕೆ ಏನರ ಇಲ್ಲಾಂದ್ರೂ ಕೊಡ್ತಾರೆ ರೀ ಸ್ನೇಹಿತರೆ. ಹಾಗೇನಿಲ್ಲ ರೀ ಪಾಪ, ಚೆನ್ನಾಗಿ ನೋಡ್ಕೊಂಡಾರ ರೀ ನಮಗಂತೂ. ಅದಕ್ಕೆ ನಾವು ಅವ್ರಿಗೆ ಇದು ಅಷ್ಟೇನು ಇದು ಏನು ಮಾಡೋದಿಲ್ಲ ರೀ ಸ್ನೇಹಿತರೆ. ಪಾಪ ಭಾಳ ಬೇಜಾರು ಮಾಡೋದಿಲ್ಲ ರೀ. ಅದಕ್ಕೆ ನೋಡಿರಿ ಪಾಪ ಕಾಲು ಬ್ಯಾನ್ ಆದ್ರೂ ಪಾಪ ಆಂಟಿ ಸೊಪ್ಪು ಕೊಡು ಅಂದ್ರೆ ಕೊಡಲಿಲ್ಲ ರೀ, ಹಾಗೆ ಒಯ್ತಾ ಇದ್ದಾರೆ ನೋಡಿರಿ ಸ್ನೇಹಿತರೆ. ಅದಕ್ಕೆ ನಾನು ಕೂಡ ಇಲ್ಲಿ ಹೊರಗೆ ಹೊತ್ಕೊಂಡು ಹೋಗ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ. ಭಾಳ ಬಿಸಿಲದಲ್ರಿ, ಹಾಗಾಗಿ ಮೈ ಎಲ್ಲ ತಿಂಡಿ ಕೊಡ್ತದೆ ಅಂತೇಳಿ ಅಂಗಿನೇ ಹಾಕೋದು ರೀ ಸ್ನೇಹಿತರೆ. ಈ ಕಡೆ ನಾವು ಅಂಗಿ ಹಾಕ್ಕೊಂಡೆ ಕೆಲಸ ಮಾಡ್ತೇವೆ ರೀ ಸ್ನೇಹಿತರೆ. ಅದಕ್ಕೆ ಬಿಸಿಲಂತೂ ಬಡಿತದಲ್ರಿ, ಹಾಗಾಗಿ ಅಂಗಿ ಹಾಯ್ಕೊಂಡು ಕೆಲಸ ಮಾಡಿದ್ರೆ ಮೈ ಅದು ಏನು ತಿಂಡಿನೂ ಕೊಡಂಗಿಲ್ಲ ರೀ, ಏನೂ ಆಗಂಗಿಲ್ಲ ರೀ, ಮೈನೂ ಸ್ವಚ್ಛ ಇರ್ತದೆ ರೀ ಸ್ನೇಹಿತರೆ. ಅದಕ್ಕೆ ಅಂಗಿ ಹಾಯ್ಕೊಂಡೆ ಕೆಲಸ ಮಾಡೋದು ರೀ ಸ್ನೇಹಿತರೆ ನಾವು. ಅದಕ್ಕೆ ನಾವು ಮೊನ್ನೆ ಅಷ್ಟೇ ನಮ್ಮ ಅಮ್ಮ ಅದು ಫೋನ್ ಹಚ್ಚಿರ್ರಿ, ಹಚ್ಚಿದ್ರು ಆರಾಮಿದ್ದಿ ಮಗ ಅಂತಂದ್ರು ರೀ. ಫೋನಲ್ಲೇ ಮಾತಾಡೋದೈತಲ್ರಿ, ನಮ್ಮ ಅಮ್ಮನೂ ನನಗೆ ನೆನೆಸ್ತಾ ಇತ್ತು ರೀ, ಆಯ್ತು ನಮ್ಮ ಮಕ್ಳಿಗೂ ನೆನೆಸ್ತಾ ಇದ್ರು ರೀ. ಅದಕ್ಕೆ ಅಲ್ಲಿ ಊರಲ್ಲಿದ್ದರು ಬೇಗ ಬಂದು ನೋಡಿಕೊಂಡು 1 ದಿವಸ 2 ದಿವಸ ಇದ್ದು ಹೋಗ್ತಿರ್ರಿ ಸ್ನೇಹಿತರೆ. ಇಲ್ಲಿ ಬರ್ತಾರೆ ಅವ್ರ ಬಳಿ ನಾವು ಹೋಗೋದಿಲ್ಲ, ನಮ್ಮ ಬಳಿ ಅವ್ರು ಬರೋದಿಲ್ಲ, ಏನಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ನಮ್ಮ ಅಮ್ಮಗೆ ನೋಡಲ್ದೆ 2 ತಿಂಗಳು ಆಯ್ತು ರೀ ಸ್ನೇಹಿತರೆ. ಅದಕ್ಕೆ ನನಗೂ ಆಂಟಿಯವ್ರು ನೋಡಿ ಕಿಶಿಂದ ನಮ್ಮ ಅಮ್ಮ ನೆನಪೇ ಬಂದುಬಿಡ್ತು ರೀ ಸ್ನೇಹಿತರೆ. ನನಗೂ ಭಾಳ ಬೇಜಾರಾಯ್ತು ರೀ. ನಮ್ಮ ಅಮ್ಮ ಇದ್ರೂ ನಮಗೆ ಹೀಗೆ ಮಾಡ್ತಿದ್ರಲ್ಲ ಅಂಥೇಳಿ ನನಗೆ ಕೈ ಇದು ಐತಲ್ರಿ ಪಾಪ ಆಂಟಿಯವರು ತಪ್ಪಲು ಹಚ್ಚಿ ಕಿಶಿಂದು ಕೈ ಕಟ್ಟಿದ್ರು ರೀ. ಅದಕ್ಕೆ ನಮ್ಮ ಅಮ್ಮನ ನೆನಪಾಯ್ತು ರೀ ಸ್ನೇಹಿತರೆ ನನಗೆ. ಅದಕ್ಕೆ ನಮ್ಮ ಅಮ್ಮನ ಎಲ್ಲ ಬಿಟ್ಟು ಕಿಶಿಂದು ನಾವು ಈ ಕಡೆ ಬೇರೆ ಊರಿಗೆ ಬಂದೇವಲ್ಲ ರೀ. ನಮ್ಮ ಅಮ್ಮ ಫೋನ್ ಅಷ್ಟೇ ಹಚ್ಚಿ ಮಾತಾಡ್ತಾರೆ ರೀ ಸ್ನೇಹಿತರೆ. ಅದಕ್ಕೆ ನಮ್ಮ ಅಮ್ಮನೂ ಭಾಳ ಜೀವ ಮಾಡ್ತಾರೆ ರೀ, ಅದೇ ಥರನೇ ಆಂಟಿಯವ್ರನ್ನೂ ಜೀವ ಮಾಡ್ತಾರೆ ರೀ. ಅದಕ್ಕೆ ಆಂಟಿಯವ್ರು ಅಂದ್ರೆ ನನಗೂ ತುಂಬ ಇಷ್ಟ ರೀ ಸ್ನೇಹಿತರೆ. ಆಂಟಿಯವ್ರು ನನಗೆ ಬಿಟ್ಟು ಕೆಲಸ ಮಾಡೋದಿಲ್ಲ ರೀ. ಆಂಟಿಯವರು ನಾವಿಬ್ಬರು ಕಲಿತೆ ಕೆಲಸ ಮಾಡ್ತೇವೆ ರೀ ಸ್ನೇಹಿತರೆ. ನನಗಂತೂ ಮಗಳ ಥರ ನೋಡ್ಕೊಂಡಾರ ರೀ. ನಾನು ನಮ್ಮ ಅಮ್ಮನ ಥರನೇ ಪ್ರೀತಿ ಮಾಡ್ತೀನಿ ರೀ ಅವ್ರಿಗೆ ಕೂಡ. ಅದಕ್ಕೆ ಪಾಪ ತಪ್ಪಲು ಹಚ್ಚಿಬಿಟ್ಟು ಕಾಲು ಕಟ್ಕೋತಾ ಇದ್ದಾರೆ ರೀ. ನಾನು ಅರ್ಬಿ ಕಟ್ಕೊಟ್ಲತ್ತೀನಿ ರೀ. ಆಂಟಿಯವ್ರು ಇರಲ್ಲ ಬಿಡು ಅಮ್ಮ ಅನ್ನತ್ತಾರೆ ರೀ. ಇಲ್ಲ ಆಂಟಿ ಅರ್ಬಿ ಕಟ್ಕೋರಿ ಅಂತ ನಾನು ಅಂದೆ ರೀ. ಅದಕ್ಕೆ ಕಟ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ. ಏನರ ಹಳ್ಳ ಪಿಳ್ಳ ಚುಚ್ಕೊಂಡ್ರೆ ಏನು ಮಾಡೋದು ರೀ ಸ್ನೇಹಿತರೆ. ಅದಕ್ಕೆ ಅದು ತಪ್ಪಲು ಇರ್ತದಲ್ರಿ, ತಪ್ಪಲು ಒರೆಸಿಬಿಟ್ಟು ಅದನ್ನು ಇಟ್ಬಿಟ್ಟು ಕಾಲು ಮ್ಯಾಗ ಅದು ಗಾಯ ಆಗತ್ತಲ್ರಿ, ಅದ್ರ ಮೇಲೆ ಇಟ್ಟು ಅರ್ಬಿ ಕಟ್ಬೇಕು ರೀ ಸ್ನೇಹಿತರೆ. ಅಂದರೆ ಕಮ್ಮಿ ಆಗಿ ಹೋಗೋದು ನೋಡಿರಿ ಸ್ನೇಹಿತರೆ. ಅದಕ್ಕೆ ಪಾಪ ನನಗೂ ಭಾಳ ಬೇಜಾರಾಯ್ತು ರೀ. ಅದಕ್ಕೆ ತಪ್ಪಲು ಹುಡುಕ್ತಾಯಿದ್ರಿ, ನನಗೆ ಸಿಗಲಿಲ್ಲ ರೀ ಸ್ನೇಹಿತರೆ. ಅದು ತಪ್ಪಲು ಹುಡುಕ್ಲಕ್ಕೆ ಹೋದಲ್ರಿ, ಸಿಗಲಿಲ್ಲ ರೀ ಸ್ನೇಹಿತರೆ. ಮತ್ತು ನಾಳೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.